ಸೊ ಗೈಸ್ ವೆಲ್ಕಮ್ ಮೈ ನ್ಯೂ ವಿಡಿಯೋ. ಈ ವಿಡಿಯೋದಾಗ ಏನದ ಅಂದ್ರೆ ನಾ ಮೊನ್ನೆ ಒಂದು ವಿಡಿಯೋ ಮಾಡಿದ ಗಜ್ಮಾ ಬಗ್ಗೆ. ಗಜ್ಮಾದಾಗ ನೀವು ಎಲ್ಲ ಏನು ಮಾಡಿದ್ರಿ ಅಂದ್ರೆ ಇನ್ಸ್ಟಾಗ್ರಾಮ್ದಾಗ ಭಾಳಷ್ಟು ಡಿ ಎಮ್ ಮಾಡಿದ್ರಿ. ಕಬ್ಜಾನನ್ ಬಗ್ಗೆ ಹೇಳು, ಸ್ವಲ್ಪ ಕಬ್ಜಾನನ್ ಬಗ್ಗೆ ಅವ್ರ ಬಗ್ಗೆ ಯಾವ ರೀತಿ ಏನು ಮಾಡತ್ತಾರ ಅವ್ರ ಬಗ್ಗೆ ಸ್ವಲ್ಪ ವಿಸ್ತರಣೆ ಕೊಡು ಅಂತ ಹೇಳಿರಿ. ನಾ ಬಿ K38 ವ್ಲಾಗರ್ ಇದ್ದೀನಿ. K38 ಅಂದ್ರೆ ಬೀದರ್ ಭಾಷೆಲಿ ಕಬ್ಜಾನ ಸ್ವಲ್ಪ ಒಂದು ಏನಂತಾರ್ರಿ ಅದು ಕಬ್ಜಾನ ಸ್ವಲ್ಪ ಅಲ್ಲಕ್ವಿ ವರ್ಲ್ ಮಾಡ್ತದ. ಇವತ್ತು ಕಬ್ಜಾನಂದ್ ಅದರಿ ಭಾರಿ ನೋಡ್ರಿ ಕಾಣಿ ಜನ ಸರಿ ಇಲ್ಲ. ಜನ ಸರಿ ಇದ್ದಾರೆ ಬ್ರೋ. ನಿನಗೆ ಎಸ್ ಮಂದಿ ಫಾಲೋ ಮಾಡಿರಿಲ್ಲ ಅವ್ರು ಸರಿ ಇಲ್ಲ. ಜನ ಸರಿ ಇಲ್ಲ ಅಂತೀನಿ, ಜನರಿಗೆ ಸರಿ ಇಲ್ಲ ಅಂತ ನೀ ಹೇಳತ್ತಿದಿಲ್ಲ. ನಿನಗೆ ಎಸ್ ಮಂದಿ ಫಾಲೋ ಮಾಡಿಟ್ರ ಅವ್ರು ಸರಿ ಇಲ್ಲ. ಯಾಕಂದ್ರ ಅವ್ರಿಗೆ ಗೊತ್ತಿಲ್ಲ ನಿನ್ನಂತ ಒಬ್ಬ ಮನುಷ್ಯಾಗ ಫಾಲೋ ಮಾಡಿರ ಅಂದ್ರೆ ಅವ್ರದೇ ತಲಿ ಕೆಟ್ಟೋಗ್ಯದ ಅಂತ ತಿಳ್ಕೊತೀನಿ. ಇನ್ನೀ ಹೇಳತ್ತಿದಿ ಇಷ್ಟ ಬಾರಿ ಜನ ಹೆಂಗ್ ಸರಿ ಇಲ್ಲ ಅಂತಿಬ್ರು. ನಾನು ಹೊಸ ಮಟ್ಟಿ ನೀನು ಫಾಲೋ ಮಾಡಿನೂರೇ ಸರಿ ಇಲ್ಲೇನೋ ಅಂತ ಅವ್ರೇ ತಪ್ಪರೇನೋ ಅಂತ. ಹಾ ಕಬ್ಜಾನ ಹೋಗ್ಯಾನ್ರಿ ಯಾಕಡಿ ಅಂದ್ರ ಸುವರ್ಣ ನ್ಯೂಸಿಗೆ ಹೋಗ್ಯಾನ. ಸುವರ್ಣ ನ್ಯೂಸಿನಾಗ ಹೋಗ್ಯಾನ. ಹೋಗಿ ಏನ್ರ ಒಂದ್ ಚಂದನ್ ಕೇಳ್ತಾನೇನೋ ಅಂದ್ರ ಅವ್ರದ್ದು ಜಾತಿ ಧರ್ಮ ಬಗ್ಗೆ ಒಂದ್ ನ್ಯೂಸಿನ ಕೇಳ್ತಾನ. ನಾನೊಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್. ನಿಮ್ಮ ಪ್ರಕಾರ ರೀಲ್ಸ್ ಮಾಡುವನು. ಅಜಿತ್ ಹನುಮಕ್ಕನವರು ಹಿಂದೂನಾ ಇಲ್ಲ ಜೈನ? ಸೊ ಇದ್ರ ಬಗ್ಗೆ ಒಂದು ಕ್ಲಿಯರಿಫಿಕೇಶನ್ ಕೊಡ್ತೀನಿ. ಕಬ್ಜಾ ಬ್ರೋ, ನೀನು ಹೋಗಿದ್ದಿ ಇಂಟರ್ವ್ಯೂ ಹೋಗಲ್ಲಿ ಹೋಗಿದಿ ಶಿವಣ್ಣ ನ್ಯೂಸಿಗೆ ಹೋಗಿದಿ. ನ್ಯೂಸ್ನಾಗ ಒಂದು ಒಳ್ಳೆ ಮಾಹಿತಿ ಕಲೆಕ್ಟ್ ಮಾಡ್ಬೋದಿತ್ತು. ನೀವು ಅಲ್ಲೋಗಿ ಅವ್ರ ಜಾತಿ ಯಾವ್ದು ಧರ್ಮ ಯಾವ್ದು ಅದು ಸೆಕೆಂಡ್ರಿ ಉಳಿತು ಬ್ರೋ. ನೀವು ಹೋಗಿದಿ ಅದ್ರ ಸಲಕ ಸೌಜನ್ಯ ಅಕ್ಕನ ಸಲಕ್ ಹೋಗಿದಿ. ಸ್ವಲ್ಪ ಅಲ್ಲಿ ಹೋಗಿ ಒಂದು ಒಳ್ಳೆ ಮಾಹಿತಿ ಕೇಳಿದ್ರ ನಿನಗೆ ಇನ್ನ ಹೆಚ್ಚಿಗೆ ನಾಲೆಜ್ ಸಿಗ್ತೈತಿ ಅನ್ನೋ ಅಂತ ಹೇಳ್ತಾರೆ. ನಾ ಡಿ-ಬಾಸ್ ಅಭಿಮಾನಿ ಅಂತ ಹೇಳಿರಿ. ನೀನಾ ಡಿ-ಬಾಸ್ ಅಭಿಮಾನಿನಾ ಒಪ್ಕೊಳ್ಳ ನಾನು. ಹೆಂಗ್ ಒಪ್ಕೊಳ್ಳಿನ? ನೀ ಡಿ-ಬಾಸ್ ಅಭಿಮಾನಿ ಇದ್ದಂತ. ನೀ ಆಗ ಡಿ-ಬಾಸ್ ಅಭಿಮಾನಿ ಇದ್ರ ಅವತ್ತು ಡಿ-ಬಾಸ್ ಅವ್ರಿಗೆ ಜೈಲಿಗೆ ಹಾಕಿನ ದಿನ ಅವ್ರು ಎಷ್ಟು ಬಿ ಮಂದಿ ಅಭಿಮಾನಿ ಇದ್ರು ಹೊಸ ಮಂದಿ ಒಂದು ಕರಾಳ ದಿನ ಇತ್ತು ಅವತ್ತು. ನೀ ಅವತ್ತು ಒಂದು ಸ್ಟೋರಿ ಹಾಕಿದಿ, ಒಂದ್ ರೀಲ್ಸ್ ಮಾಡಿದಿ, ಮಾಡಿಲ್ ಹೋಲ್ ಬಿಡು. ಮತ್ ಇನ್ನೊಂದು ಮಾತು ಬರ್ತದ, ಅವ್ರು ಬಿಟ್ಟಿನ ದಿನ ಒಂದ್ ರೀಲ್ಸ್ ಮಾಡಿದಿ, ಒಂದ್ ಸ್ಟೋರಿ ಹಾಕಿದಿ, ಅದ್ ಬಿ ಹೋಲ್ ಬಿಡು. ಅದು ಹೋಗಿ ಮತ್ ನೀ ಯಾರ್ ಬಲ್ ಹೋಗಿ ನಿಂತ ಮಾತಾಡತಿದಿ ಅಂದ್ರ ನೋಡಿಕ ಪ್ಲೇ ಮಾಡ್ತಾ ನೀನೇ ನೋಡ್ಬೇಕು. ಯಾರ್ ಬಲ್ ಹೋಗಿ ನಿಂತ ಮಾತಾಡತಿದಿ ನೋಡ್ದಿ ಹೋಗಿ ಆ ಪ್ರಥಮನ್ ಕೂಡ ಹೋಗಿ ಮಾತಾಡತಿದಿ ಅಂದ್ರ ನೀ ಇದು ಎಲ್ಲ ಮಾಡತ್ತಿದ ಅಂದ್ರೆ ಒಂದು ಕ್ಲಿಯರ್ ಆಯ್ತದ ನೀ ಏನ್ ಮಾಡತ್ತಿದಿ ಅಂದ್ರೆ ನಿಂದು ಇದು ಒಂದು ಕಂಟೆಂಟ್ ನಡೆಯಲ್ ಹೋದ್ರ ಒಂದು ಕಂಟೆಂಟ್ ತರ್ಲತ್ತಿ. ಪಾದಯಾತ್ರೆ ಬಗ್ಗೆ ನಿನಗೆ ಎಲ್ಲಾ ಕರ್ನಾಟಕ ಜನರಿಗೆ ಗೊತ್ತಾಗ್ಯ ನೀ ಎಂತ ಮನುಷ್ಯ ಇದ್ದಿ ಅಂತ. ಅದ್ರ ಬಾದ್ ಈಗ ಗೊತ್ತಾಗಿನ್ ಸಲಕ್ ನೀ ಏನ್ ಮಾಡತ್ತೀರಿ, ಡಿ-ಬಾಸ್ ಹೆಸರು ತರ್ಲತ್ತಿ. ಹೆಸರು ತಂದ್ರ ಒಂದು ಕ್ರೇಜ್ ಅದ್ರಿ. ಡಿ-ಬಾಸ್ ಹೆಸರ್ನ ಕ್ರೇಜ್ ಅದ ಅಂತ ನೀವು ಗೊತ್ತದ. ಆ ಹೆಸರು ತಂದ್ರ ಮತ್ ನನ್ನ ಫಾಲೋವರ್ಸ್ ಬರ್ತಾರ ಅನ್ನೋದ್ರೊಳಗೆ ಇವ್ ತರ್ಲತ್ತನ. ಬ್ರೋ ನೀ ಮಾಡಿದ್ರೆ ಏನ್ ಫಾಲೋವರ್ಸ್ ಬರಂಗಿಲ್ಲ ಬ್ರೋ. ನಿನ್ ಏನ್ ಮಾಡಿದಿಲ್ಲ ನಿಂದು ಬುದ್ಧಿ ಎಲ್ಲ ಜನರಿಗೆ ಇವಾಗಲೇ ಗೊತ್ತಾಗಿದೆ ಅಂತ ನಾನು ಹೇಳ್ತೀನಿ. ಅವ್ರ ಹತ್ರ ಹೋಗಿದಿ, ನೀ ಅವ್ರ ಹತ್ರ ಹೋಗಿ ಬಿಗ್-ಬಾಸ್ಗೋಸ್ಕರ ಯಾವ ರೀತಿ ಮಾತಾಡತಿದಿ ಆ ವಿಡಿಯೋ ನೋಡಿದ್ರೆ ಗೊತ್ತಾಯ್ತದ ನೀವು ಡಿ-ಬಾಸ್ ಅಭಿಮಾನಿ ಇದೆಯಾ ಇಲ್ವಾ ಅಂತ. ಹಾ ಬ್ರೋ, ಇಷ್ಟೇ ನಿನ್ ಬಗ್ಗೆ ಅಂದ್ರೆ ಇನ್ನ ಬಾಳ ಕ್ಲಿಪ್ ಬಂದಿವು, ಸಾಕ್ ಬಿಡ್ರಿ. ಯಾಕಂದ್ರ ನೀನು ಒಬ್ಬ ಕಂಟೆಂಟ್ ಕ್ರಿಯೇಟರ್ ಇದ್ರಿ, ಒಳ್ಳೇದ್ ಮಾಡು, ಒಳ್ಳೆ ಆಲೋಚನೆ ಕೊಡು ಜನರಿಗೆ ಅಂತ ಈ ವಿಡಿಯೋದಾಗ ಹೇಳಕ್ ಬಂದಿನಿ. ಇದು ಏನ್ರ ರೋಸ್ಟು ಅದು ಇದು ಏನಿಲ್ರಿ. ನನಗ್ ತಿಳಿದಿನ ಪ್ರಕಾರ ನಾವು ಏನೋ ತಪ್ಪು ಮಾಡ್ಯಾನ, ಆ ತಪ್ಪಿ ಒಂದು ತಿದ್ದಿ ಬುದ್ಧಿ ಹೇಳಾರಂತ ಈ ವಿಡಿಯೋ ಮಾಡೀನಿ ಅಷ್ಟೇ. ಆಯ್ತು, ಮತ್ತೆ ಸಿಗ್ತು ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತ ಕಮೆಂಟ್ ಮಾಡ್ರಿ. ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರ್ರಿ. ಸಿಗಾರಿ.